ಹಾಯ್, ನಾವು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಇವತ್ತಿನ ಪ್ಲೇಸ್ ನಾನು ಕರ್ಕೊಂಡ್ ಬಂದಿರೋದು ಸೌದಿ ಅರೇಬಿಯಾದ ಹಾಬಾ ಅನ್ನೋ ಪ್ಲೇಸ್. ಹಾಬಾ ಅನ್ನೋ ಪ್ಲೇಸಲ್ಲಿ ಫಸ್ಟ್ನೇದಾಗಿ ಆಡಬೇಕಾಗಿರೋ ಪ್ಲೇಸ್ ಬಂದು ದಬಾಬ್ ಪಾರ್ಕ್ ಅಂತ. ಇದು ಯಾವ ಥರ ಅಂದರೆ ಹಿಲ್ ಸ್ಟೇಷನಲ್ಲೇ ಮಾಡಿದ್ದಾರೆ. ಸಖತ್ತು ಫೀಲ್ ಕೊಡುತ್ತೆ ಮಾತ್ರ. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ, ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ನಾನು ಕವರ್ ಮಾಡ್ತೀನಿ ವೀಡಿಯೋಗಳ್ನ, ಯಾವ ಥರ ಇರುತ್ತೆ ಅಂತ. ಇಲ್ಲಿ ಯಾವ ಥರ ಅಂದರೆ ಯಾವುದು ರೂಲ್ಸು ರೆಗ್ಯುಲೇಷನ್ ಯಾವುದೂ ಇಲ್ಲ ಮತ್ತು ಫೀಸ್ಗಳಿಲ್ಲ, ಆರಾಮಾಗಿ ಬರ್ಬೋದು. ಈ ಹಾಬಾ ಮತ್ತು ಸುತ್ತಮುತ್ತ. ನಾವು ಆ್ಯಕ್ಚುಲಿ ಇರೋದು ಜಿದ್ದಾಯಿಂದ ಇಲ್ಲಿ 700 ಕಿಲೋಮೀಟರ್ ಆಗುತ್ತೆ. 700 ಕಿಲೋಮೀಟರ್ ಬಂದು ನಾನು ಮಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಸೌದಿ ಅರೇಬಿಯಾಗೆ ಆಗಿನ ಕಾಲ ಸೌದಿ ಅರೇಬಿಯಾ ಅಲ್ಲ, ಮರ್ತ್ಕೊಳ್ಳಿ ಆಗಿನ ಸೌದಿ ಅರೇಬಿಯಾ. ಇವಾಗಿರೋ ಸೌದಿ ಅರೇಬಿಯಾ ಫುಲ್ ಡೆವಲಪ್ಮೆಂಟು. ನಿಮ್ಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇರೋಲ್ಲ, ಅಂದರೆ ಕಾನೂನು ಅಂಡರಲ್ಲಿ ನಾವು ಏನೇ ಮಾಡಿದ್ರು ಆರಾಮಾಗಿರ್ಬೋದು. ಬಟ್ ಹಾಗೆ ಹೀಗೆ ಅಂತ ತುಂಬ ರಿಸ್ಟ್ರಿಕ್ಷನ್ ಮುಂಚೆ ಇತ್ತಂತೆ, ನನಗೆ ಗೊತ್ತಿಲ್ಲ. ಇವಾಗ ಮಾತ್ರ ಹೆವಿ ನೋಡಿ ಯಾವ ಥರ ಆಗ್ತಿದೆ. ಇವಾಗ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಟೂರಿಸಮ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಸೌದಿ ಅರೇಬಿಯಾ. ಇಲ್ಲಿ ಎಲ್ಲ ರೋಡ್ ಮಾಡಿದ್ದಾರೆ, ಬೆಟ್ಟ ಗುಟ್ಟಗಳು, ಸೆಂಟ್ರಲ್ಲಿ ರೋಡು. ಬರಬೇಕು ಅಂದರೆ ಅಲ್ಲೆಲ್ಲ ಸುತ್ತಾಕೊಂಡು ಲಾಸ್ಟಿಗೆ ಬರಬೇಕು ಈ ಸಿಟಿಗೆ. ಈ ಸಿಟಿನ ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲೇ ಇರೋದು. ಸೌದಿ ಅರೇಬಿಯಾ ಅಂದರೆ ಅದೇ ಮರಳುಗಾಡು ಮತ್ತು ಬೆಟ್ಟ ಗುಟ್ಟಗಳು ಮತ್ತು ಸಮತಟ್ಟಾದ ಅರಣ್ಯ, ಹಸಿರು ಕಾಡೆಲ್ಲ ಇದೆ. ಮುಂದೆ ತೋರಿಸ್ತೀನಿ ಮುಂದೆ ವಿಡಿಯೋಗಳಲ್ಲಿ. ಮಾತ್ರ ಬೆಂಕಿ ಮಾತ್ರ ಸೌದಿ ಅರೇಬಿಯಾ. ಈ ಗಾಡಿದು ಡ್ರೈವ್ ಮಾಡೋಕೆ ಒಳ್ಳೆ ಮಜಾ ಇದು. ನೈಟ್ ಎಷ್ಟು ಕ್ರೌಡ್ ಇತ್ತು ಅಂದರೆ ಯಪ್ಪ ಕಾಲಿಡಕ್ಕೆ ಆಗ್ತಿರಲಿಲ್ಲ. ಇವಾಗ ಮಾರ್ನಿಂಗ್ ಬಂದಿದ್ವಿ, ಆಲ್ಮೋಸ್ಟು 6 ಗಂಟೆ ಆಯಿತು. ಒಬ್ಬರು ಇಲ್ಲ, ಫುಲ್ಲು ಫ್ರೀ. ಈ ಟೈಪ್ ನಂದೇ ಬೆಟ್ಟದಲ್ಲೇ ಇದ್ಬಿಟ್ಟಿದ್ರೆ ಈ ಕ್ರೌಡು. ಇಲ್ಲಿ ಒಬ್ಬರು ಸಹನೂ ಇಲ್ಲ. ಅರ್ಲಿ ಮಾರ್ನಿಂಗೆ ಒಳ್ಳೆ ವ್ಯೂ ಇದೆ ಬೆಟ್ಟಗಳ್ದು, ಆದರೂ ಒಬ್ಬರು ಇಲ್ಲ. ಯಾವ ಸಿಟಿಯಲ್ಲಿರೋರು ಮಾತ್ರ ಪುಣ್ಯ ಮಾಡಿದ್ದಾರೆ. ಈ ಸೌದಿ ಅರೇಬಿಯಾ ಅಂದರೆ ಫುಲ್ ಹೀಟ್ ಅಲ್ವಾ. ಇಲ್ಲಿ ಬನ್ನಿ, ಇಲ್ಲಿ 365 ದಿವಸ ಫುಲ್ ಕೋಲ್ಡ್. ಇಂಥ ಸಿಟಿಗಳೆಲ್ಲ ಇದಾವಪ್ಪ ಸೌದಿ ಅರೇಬಿಯಾದಲ್ಲಿ. ಏನಾದರೂ ಜರ್ನಲ್ ಆಯಿತು ಸೌದಿ ಅರೇಬಿಯಾದಲ್ಲಿ ಅಂದರೆ ಹಾಬಾ ಅಂತ ಪ್ಲೇಸ್ನ ಚೂಸ್ ಮಾಡಿ. ಒಳ್ಳೆ ವೆದರ್ ಇರುತ್ತೆ, ಒಳ್ಳೆ ಟೂರಿಸಮ್ ಪ್ಲೇಸು. ನೀವು ಬಂದಾಗ ಒಳ್ಳೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಮಾತ್ರ ನಿಜ ಸಕ್ಕತ್ತಾಗಿದೆ ಮಾತ್ರ. ಲಾಸ್ಟ್ ಟೈಮು ನಾನು ವಿಸಿಟ್ ಕೊಟ್ಟಿದ್ದು ತೈಫ್ ಅಂತ. ಅದು ಆಲ್ಮೋಸ್ಟ್ ಇದೇ ಥರನೇ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿಲ್ಲ. ಅದು ಸ್ವಲ್ಪ ಲೈಟು. ಇದು ಹೆವಿ ಸಖತ್ತಿದೆ ಮಾತ್ರ. ಇದು ಒಂದು ಪ್ಲೇಸು. ಮತ್ತು ಇನ್ನೊಂದು ಪ್ಲೇಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಮಸ್ತಿದೆ. ಸೂರ್ಯೋದಯ ಆಗ್ತಿದೆ. ಹೆವಿ ಪ್ಲೇಸ್ ಮಾತ್ರ. ಹಾಬಾದಲ್ಲಿ ಯಾರ್ಯಾರು ಇದ್ದೀರಾ ಯಪ್ಪ ದೇವ್ರೆ. ಈ ಸೌದಿ ಅರೇಬಿಯಾದಲ್ಲಿ ಹಾಬಾ ಮತ್ತು ಅಹಲ್ಬಾ ಅಂತ ಇದೆ, 2 ಪ್ಲೇಸು. ಸ್ವಲ್ಪ ಡಿಫ್ರೆಂಟು. ವೆದರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಹಾಬಾದಲ್ಲಿ ಹೆವಿ ಕೋಲ್ಡ್. ಇದೇ ಗುರು ಸೌದಿ ಅರೇಬಿಯಾ. ಇದೇನಿದೆ ವಾಕಿಂಗ್ ಸ್ಟ್ರೀಟ್. ಮಾರ್ನಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಬೇಕಾದ್ರೆ ಮಸ್ತ್ ಒಳ್ಳೆ ವ್ಯೂ ಗುರು. ಮಸ್ತ್ ಮಜಾ ನೋಡಿ. ಯಾರೋ ಸೌದಿ ಒಬ್ಬ ಮಾಡ್ತೀನಿ ನಾನು ಎಕ್ಸರ್ಸೈಸು. ವಲ್ಲ ಅದು ಸೌದಿ ಅರೇಬಿಯಾಗೆ ತುಂಬ ಜನ ಹೊಂದಿರ್ತೀರಾ.
ಆದರೆ ಇಂಥ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡ್ಕೊಂಬಿಡಿ. ದುಡಿಯೋದೇ ಉಂಟಂತೆ, ಸ್ವಲ್ಪ ಖರ್ಚು ಮಾಡ್ಕೊಂಡು ಸ್ವಲ್ಪ ಜಾಗಗಳನ್ನ ವಿಸಿಟ್ ಮಾಡ್ತಾಯಿರಿ. ಅವಾಗೆ ಒಂದು ಅರ್ಥ. ಸುಮ್ಮನೆ ಬಂದು ಇವಾಗೆಲ್ಲ ಕೆಲವ್ರು ಹೇಳ್ತಾರಲ್ಲ ಸೌದಿ ಅರೇಬಿಯಾಗೆ ಬಂದ ಅಂದರೆ ಫುಲ್ಲು ಟಫ್ ಅಂತ ಕೆಲಸಗಳಿದ್ರೆ ಬರಲೇಬೇಡಿ. ಈಗ ಆರಾಮಾಗಿ ನಿಮಗೆ ಚೂಸ್ ಮಾಡೋ ಜಾಬ್ಗಳಿರ್ತವೆ, ಅಂಥ ಜಾಬ್ಗಳನ್ನ ಚೂಸ್ ಮಾಡ್ಕೊಂಡು ಬನ್ನಿ. ಈ ಥರ ಮಸ್ತ್ ಜಾಗಗಳನ್ನ ಎಂಜಾಯ್ ಮಾಡ್ಬೋದು. ಅದು ಬಿಟ್ಟು ವೀಡಿಯೋಗಳು ಬಂದು ಸೌದಿ ಹಂಗೆ ಹಿಂಗೆ ಎಲ್ಲ ತಪ್ಪಾಗುತ್ತೆ ಹೇಳಿದ್ರೆ. ಹಂಗಿದ್ರೆ ನಾನು ಅದೇ ಥರನೇ ಒಂಥರ ಇರಬೇಕಾಗತ್ತೆ. ಮಸ್ತ್ ಪ್ಲೇಸ್ಗಳಿದ್ದಾವೆ. ನಾನು ತೋರಿಸ್ತಾ ಇರೋದೆಲ್ಲೋ 1-2% ಅಷ್ಟೇ. ಭಯಂಕರವಾಗಿದೆ ಜಾಗಗಳು ಮಾತ್ರ ಇನ್ನೂ ಅಷ್ಟು ಬ್ಯೂಟಿಫುಲ್ ಅಂತ ಸಕ್ಕತ್ತಾಗಿದೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಈ ಸಿಟಿ ಬಂದು ಫುಲ್ಲು ಬೆಟ್ಟದ ಮೇಲೆ ಡೆವಲಪ್ಮೆಂಟ್ ಆಗಿರೋದು. ಆಲ್ಮೋಸ್ಟು ಸೌದಿ ಅರೇಬಿಯಾ ಅಂದರೆ ಫುಲ್ ಮರಳುಗಾಡು, ಇಲ್ಲಾಂದರೆ ಈ ಥರ ಇರುತ್ತೆ. ಇದು ಫುಲ್ ಹಸಿರು, ಸೇಮ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಥರನೇ ಸೇಮ್ ಫೀಲ್ ಆಗುತ್ತೆ. ಬಟ್ ಏನು ಅಂದರೆ ಪ್ಲೇಸಾಗಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ಟೂರಿಸ್ಟ್ಗಳಿಗೆ ಅಷ್ಟು ಫೋಕಸ್ ಮಾಡ್ತಿದ್ದಾರೆ. ಏಕೆಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆ ಇದಾಗುತ್ತೆ. ಇದು ಕೋತಿಗಳು, ಜೈ ಹನುಮಾನ್. ನಿಮ್ಗೇನಾದರೂ ಸೌದಿ ಅರೇಬಿಯಾದಲ್ಲಿ ಜಾಬ್ ಆಗಿದೆಯಾ, ಆಫರ್ ಲೆಟರ್ ಎಲ್ಲ ಸಿಕ್ಕಿದೆಯಾ, ನಿಮ್ಗೆ ಇನ್ನೂ ಕಾಲ ಮಿಂಚಿಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಆಬಾ ಸಿಟಿಗೆ ನೀವು ಪೋಸ್ಟ್ ಮಾಡಿಸ್ಕೊಳ್ಳಿ. ಆಬಾ ಸಿಟಿಗೆ ಬಂದ್ಬಿಟ್ರೆ ಮಾತ್ರ ನಿಮ್ಮ ಜಾಬೂ ಮಾಡ್ತೀರಾ, ಒಳ್ಳೆ ಎಂಜಾಯ್ಮೆಂಟು ಮಾಡ್ತೀರಾ, ಸಖತ್ತು ಲೈಫ್ ಲೀಡ್ ಮಾಡ್ತೀರಾ. ಆವಾಗ ಬನ್ನಿ. ಹೆವಿ ಕೋಲ್ಡು, ನಿಮಗೆ ಹೆವಿ ಹೀಟ್ ಅನ್ಸಲ್ಲ, ತೀರಾ ಕೋಲ್ಡ್ ಇರುತ್ತೆ, ಅದು ಮಾತ್ರ 100% ಶೋರು. ನಡ್ಗೋಗ್ತೀರಾ. ಇವಾಗ ನಾರ್ಮಲ್ ಸೀಸನ್ ಇದು, ಹಾಗಾಗಿ ಸ್ವಲ್ಪ ಚಳಿ ಆಗ್ತಿದೆ. ಅಂದರೆ ಇರೋದ್ರಲ್ಲಿ ಓಕೆ ಚಳಿ ಆಗ್ತಿದೆ. ಇದು ನಾರ್ಮಲ್ ಸೀಸನ್ಗಳಲ್ಲಿ ವಿಂಟರಲ್ಲಿ ಬಂದುಬಿಟ್ರೆ ಕಳೆದೋಗ್ಬಿಡ್ತೀರಾ. ಸಮ್ಟೈಮ್ ಸ್ನೋಫಾಲ್ಸ್ ಎಲ್ಲ ಆಗ್ತಿರುತ್ತಂತೆ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳು ಇರೋದ್ರಿಂದ ನಮಗೆ ಈಸಿ ಆಯಿತು ಬಂದು ಸ್ಟೇ ಆಗೋದಕ್ಕೆ ಇದಕ್ಕೆಲ್ಲ. ಮತ್ತು ರೂಮ್ಸ್ ಎಲ್ಲ ಏನು ಕಾಸ್ಟ್ಲಿ ಏನಿರಲ್ಲ, ಬರೀ 100 ರಿಯಾಲ್, 2000 ರೂಪಾಯಿ ಇರುತ್ತೆ ಪರ್ ಡೇ. ಆರಾಮಾಗಿ ಸ್ಟೇ ಆಗ್ಬೋದು ರೂಮ್ಗಳಲ್ಲಿ, ಹೋಟೆಲ್ಸ್ ಎಲ್ಲ ಬುಕ್ ಮಾಡಿಕೊಂಡು. ಸ್ಟಾರ್ಟಿಂಗ್ ವಿಡಿಯೋ ಅಲ್ಲಿ ತೋರಿಸ್ಬೇಕಾದ್ರೆ ನೋಡಿ ಎಷ್ಟು ಕಸ ಇತ್ತು, ಅಬ್ಸರ್ವ್ ಮಾಡಿ. ಇವಾಗ ನೋಡಿ ಹಿಂಗೆ ಹೋಗಿ 5 ನಿಮಿಷ ಆಯಿತು, ಹಿಂಗೆ ಬಂದೆ, ಎಲ್ಲ ಫುಲ್ಲು ಕ್ಲೀನಪ್ಪ ಮಾಡಿಬಿಟ್ಟಿದ್ದಾರೆ. ಅಷ್ಟು ಫಾಸ್ಟಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ. ನನಗೆ ಶಾಕ್ ಹೋದೆ, ನಾನು ಹೋಗ್ಬೇಕಾದ್ರೆ ಇಷ್ಟೊಂದು ಗಲೀಜಾಗಿತ್ತಪ್ಪ, ಹೆಂಗೆ ಇಷ್ಟು ಬೇಗ ಕ್ಲೀನ್ ಆಯಿತು ಅಂತ ನೋಡಿದ್ರೆ ಬಂದಿದ್ರು ಪಾಪ ಪೌರ ಕಾರ್ಮಿಕರು. ಕಾಫಿ ಶಾಪಿಗೆ ಬಂದು ಅಬ್ಬಾ ಹಿಂಗೆ ಸುತ್ತಾಡಿ ಕಾರಲ್ಲೇ ಬಂದು ಕಾರಲ್ಲಿ ಹೋಗೋದು. ಬಟ್ ಕಾರ್ ಪಾರ್ಕ್ ಮಾಡಿದ್ವಿ, ಒಂದು ವ್ಯೂ ಇದೆ, ಟೀ ತಗೊಂಡು ನೋಡ್ಕೊಂಡು ಹೋಗೋದು ಮತ್ತೆ. ಸೇಮ್. ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಯುರೋಪ್ ಎಲ್ಲ, ನಮಗೆ ಸುಮ್ಮನೆ ವೀಡಿಯೋಸ್ಗಳಲ್ಲಿ ನೋಡಿ. ಅದೇ ನಾವು ನೋಡಿದ್ವಿ ಇದೇ ಥರ ಬೆಟ್ಟದ ಮೇಲೆ ನೋಡಿದ್ರೆ ಇಡೀ ಫುಲ್ ಸಿಟಿ ಕಾಣಿಸೋದು. ಈ ಥರ ರೂಟ್ಗಳಲ್ಲೇ ನಿಮಗೆ ಕಂಪ್ಲೀಟ್ ಸೀನಿಕ್ ವ್ಯೂ ಇದು. ಒಂಥರ ಹೇಗೆ ಅನಿಸ್ತಿದ್ಯಾ ಸೌದಿ? ಫ್ರೆಶರ್ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಹೇಗಿದೆಯಾ ಸೌದಿ? ಫುಲ್ ಮರಳುಗಾಡನ? ಮರಳುಗಾಡ ಮತ್ತೆ ಏನು ಅನ್ಕೊಂಡಿದ್ದಿಲ್ಲ ಬರೋದಕ್ಕೂ ಮುಂಚೆ ನೀವು ಸೌದಿ? ಫುಲ್ಲು ಮರಳುಗಾಡು, ಯಾರು ಇರಲ್ಲ, ಕೆಲಸ ಆಯ್ತು, ಬರೀ ರೂಮು ಹಂಗೆ ಅನ್ಕೊಂಡಿದ್ದಲ್ಲ. ಫುಲ್
ಪ್ಲಾನ್ ಎಲ್ಲ ಚೇಂಜ್ ಆಯ್ತು, ನಿಮ್ಮ ಮೈಂಡೇ ಚೇಂಜ್ ಆಗೋಯ್ತಲ್ವ ಇವಾಗ? ಓಕೆ ಓಕೆ. ಇವಾಗ ಏನು ಅನಿಸ್ತಿದೆ? ಮದುವೆ ಆಗಬೇಕಾಗಿತ್ತು ಅನಿಸಿದೆ. ಮದುವೆ ಆಗಬೇಕಿತ್ತು. ಒಂದ್ಸತಿ ಎಲ್ಲರೂ ಕರ್ಕೊಂಬರ್ಬೇಕು ಇಲ್ಲಿಗೆ, ಕರೆಕ್ಟಾ? ನೋಡ್ದಿರ್ತಾನೆ ಸೈಕಲ್ ಗ್ಯಾಪಲ್ಲಿ ಅವ್ರ ಹುಡುಗಿ ಫೋನ್ ಮಾಡ್ತಾ ಇರ್ತಾನೆ. ಇಲ್ಲೇನು ಕಾಣಿಸ್ತಿದೆ? ಆಬಾ ಸಿಟಿ ಆಬಾ ಸಿಟಿನೇ ಕಾಣಿಸ್ತಿದೆ ಇಲ್ಲಿ. ವಿಂಟರ್ ಟೈಮಲ್ಲಿ ಬಂದ್ಬಿಟ್ಟೆ ಅಂದರೆ ಹೆವಿ ಮಸ್ತ್. ನಾವು ಬಂದಿರೋದು ಸಮ್ಮರ್ ಅಂದರೆ ನಾರ್ಮಲಲ್ಲಿ, ಆದ್ರೂ ಹೆವಿ ಕೋಲ್ಡ್ ಇರುತ್ತೆ. ಇರೋದ್ರಲ್ಲಿ ಪರವಾಗಿಲ್ಲ. ನೋಡಿ ಯಾವ ಥರ ಇದೆ. ಇದು ಸೌದಿ ಅರೇಬಿಯಾದ ಆಬಾ ಸಿಟಿ. ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಸೌದಿ ಅರೇಬಿಯಾದಲ್ಲಿ ನೋಡಿ, ಅಗ್ರಿಕಲ್ಚರ್ ಲ್ಯಾಂಡ್. ಓಯ್ ಒಳ್ಳೆ ಸಕ್ಕದಾಗಿ ಬರ್ತಿದೆ. ಇದು ಒಳ್ಳೆ ಪ್ಲೇಸ್ ಮಾತ್ರ. ಈ ಸೌದಿ ಅರೇಬಿಯಾದ ಆಬಾದಲ್ಲಿರೋರು ಮಾತ್ರ ಅದೃಷ್ಟ ಮಾಡಿರ್ತಾರೆ ಇಂಥ ಪ್ಲೇಸ್ಗಳು ಪಡೆಯೋದಕ್ಕೆ. ಇದು ಯಾವ ಥರ ಅಂದರೆ ಫುಲ್ಲು ಹೆವಿ ಕೋಲ್ಡು, ಸಿಕ್ಕಾಬಟ್ಟೆ ಕೋಲ್ಡ್ ಇರುತ್ತೆ. ಈ ಸೌದಿ ಅರೇಬಿಯಾದಲ್ಲಿ ಕೋಲ್ಡೆಸ್ಟ್ ಸಿಟಿ ಇದು. ಸೌದಿ ಅರೇಬಿಯಾದಂದು ಒಂದು 4-5 ಸಿಟಿಗಳಿದ್ದಾವೆ ಫುಲ್ ಕೋಲ್ಡ್, ಸಕ್ಕತ್ತಾಗಿದ್ದಾವೆ ಮಾತ್ರ. ಪ್ಲೇಸ್ ಮಾತ್ರ ಫುಲ್ ಓಪನ್ ಇದೆ. ಇನ್ನೂ ಕೆಲವರಿಗೆ ಅನಿಸ್ತಾ ಇರುತ್ತೆ ಸೌದಿ ಅರೇಬಿಯಾ ಅಂದರೆ ಫುಲ್ ಸ್ಟ್ರಿಕ್ಟ್ ಇರುತ್ತೆ ಏನೋ ಅಂತ. ಏನಿರಲ್ಲ, ಆರಾಮಾಗಿ ವೀಡಿಯೋಗಳು ಮಾಡ್ಕೊಬೋದು, ಆರಾಮಾಗಿ ಓಪನ್ ಫ್ರೀಡಮ್ ಫುಲ್ ಇದೆ. ಇವಾಗ ಅಲ್ಲೇನೆಲ್ಲ ಕಾಣಿಸ್ತಿದೆ ಫುಲ್ಲು ಬೆಟ್ಟ ಗುಟ್ಟಗಳಿದು, ಬೆಟ್ಟದ ಮೇಲಿರೋ ಅಂಥದ್ದು ಇದು. ನೈಟ್ ಆಗಿರೋದ್ರಿಂದ ಕಾಣಿಸ್ತಿಲ್ಲ ಮಾತ್ರ. ಒಳ್ಳೆ ಪ್ಲೇಸ್ ಮಾತ್ರ, ಒಳ್ಳೆ ಮೈಂಡ್ ಪೀಸ್ ಆಗುತ್ತೆ ಇಲ್ಲಿ ಬಂದರೆ. ಫುಲ್ಲು ಯಾವುದು ಟಿಪ್ಪು ಡ್ರಾಪ್ ಥರ ಇರೋ ಪ್ಲೇಸ್ಗಳು, ಬಟ್ ಕತ್ಲಾಗಿರೋದ್ರಿಂದ ಕಾಣಿಸ್ತಿಲ್ಲ. ಒಳ್ಳೆ ಗ್ಯಾಟ್ಗಳು ಐತೆ, ಡಿಫ್ರೆಂಟ್ ಗ್ಯಾಟ್ಗಳು. ಇದು ಒಳ್ಳೆ ದೊಡ್ಡ ಕ್ಯಾಟ್ ಐತೆ. ಅದು ಬಿಟ್ಟು ನಮ್ಮ ಮೊಲಗಳು. ಹಾಗೆ ಒಳಗಡೆ ಹೋಗ್ಬೇಕು ಅಂದರೆ ಇಲ್ಲಿ ದುಡ್ಡು ಪೇ ಮಾಡಬೇಕು. ಅರ್ಧ ಗಂಟೆಗೆ ಇಷ್ಟು, 1 ಅವರ್ಗೆ ಇಷ್ಟು ಅಂತ. ಇಲ್ಲಪ್ಪ ಒಳಗಡೆ ಇಟ್ಟಿರಲ್ಲ. ಜಂಪ್ ಹೊಡಿತಾವನೆ ಶಿಷ್ಯ. ಮಕ್ಕರ್ ಮಾಡಕ್ ಬಿಡೋಣ ನನ್ನ ಮಗನಿಗೆ.
ಹಾಂ